ಡಿಕೆಶಿ ಯುಗ ಆರಂಭ ಆಯಿತು. ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಮೂಡ್ತಾ ಇದೆ. ಈಗ ರಾಜಕೀಯಕ್ಕೆ ಬರ್ತಾರ ಮೋಹಕ ತಾರೆ ಮಾಜಿ ಎಂಪಿ ನಟಿ ರಮ್ಯಾ ಅವರು ಅಂತ ಹೇಳಿ ರಾಜಕೀಯದತ್ತ ಏನಾದರೂ ಬರ್ತಾರಾ? ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಅವರ ಅಂಕಲ್, ರಮ್ಯಾ ಅವರು ಯಾವಾಗಲೂ ಅವ್ರನ್ನ ಕರೆಯೋದು ಅಂಕಲ್ ಅಂತ ಹೇಳಿ ಭಾಳ ಇಷ್ಟಪಡ್ತಾರೆ. ಅವರ ಕುಟುಂಬದ ಜೊತೆಗೆ ಒಳ್ಳೆ ಒಡನಾಟ ಇದೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರಳಿ ರಾಜಕೀಯಕ್ಕೆ ಬರ್ತೀರಾ ಅನ್ನೋ ಪ್ರಶ್ನೆಗೆ ರಮ್ಯಾ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಟೈಮ್ ಕೂಡಿ ಬರಬೇಕಲ್ವಾ ಅಂತ ರಮ್ಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶುಭ ಕಾಲಕ್ಕೆ ಕಾಯ್ತಿದ್ದೀರಾ? ಕಾಯ್ತಾ ಇದ್ದಾರಾ? ಹಾಗಾದ್ರೆ ಮಂಡ್ಯ ಮಾಜಿ ಸಂಸದೆ ಶುಭ ಕಾಲಕ್ಕೆ, ಶುಭ ಗಳಿಗೆಗೋಸ್ಕರ ಕಾಯ್ತಾ ಇದ್ದಾರಾ? 2013ರಲ್ಲಿ ಮಂಡ್ಯ ಲೋಕಸಭೆಯಲ್ಲಿ ಗೆದ್ದು ಬಿಗಿದ್ರು ರಮ್ಯಾ ಅವರು. ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬಿಗಿದ್ದ ನಟಿ ರಮ್ಯಾ. ಅದಾದ ನಂತರ ಅವರು ಹೊರಗಡೆ ಹೋಗಿದ್ರು ಅಥವಾ ರಾಜಕೀಯದಿಂದಾನೇ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇದೀಗ ಮರಳಿ ಮಂಡ್ಯಕ್ಕೆ ರಮ್ಯಾ ಬರ್ತಾರಾ ಅನ್ನೋ ಚರ್ಚೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದರಲ್ಲೂ ರಾಜಕಾರಣಕ್ಕೇನಾದ್ರೂ ಬರ್ತಾರಾ ಅಂತ. ಮೇಡಮ್, ತಾವು ಕೂಡ ಬಹಳಷ್ಟು ದಿನಗಳಲ್ಲಿ ಕನಸನ್ನ ಕಂಡಿದ್ರಿ. ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್, ತಾವು ಕೂಡ ಬಹಳಷ್ಟು ದಿನಗಳಲ್ಲಿ ಕನಸನ್ನ ಕಂಡಿದ್ರಿ. ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್, ತಾವು ಕೂಡ ಬಹಳಷ್ಟು ದಿನಗಳಲ್ಲಿ ಕನಸನ್ನ ಕಂಡಿದ್ರಿ. ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್, ತಾವು ಕೂಡ ಬಹಳಷ್ಟು ದಿನಗಳಲ್ಲಿ ಕನಸನ್ನ ಕಂಡಿದ್ರಿ. ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್, ತಾವು ಕೂಡ ಬಹಳಷ್ಟು ದಿನಗಳಲ್ಲಿ ಕನಸನ್ನ ಕಂಡಿದ್ರಿ. ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್, ತಾವು ಕೂಡ ಬಹಳಷ್ಟು ದಿನಗಳಲ್ಲಿ ಕನಸನ್ನ ಕಂಡಿದ್ರಿ. ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಎಸ್, ಗಮನಿಸಿದ್ರಲ್ಲ, ಇದು ರಮ್ಯಾ ಅವರ ಹೇಳಿಕೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಾಡ ಅವರು ಒಂದು ಪ್ರಶ್ನೆ ಮಾಡ್ತಾರೆ, ಮೇಡಮ್ ರಾಜಕಾರಣಕ್ಕೆ ಬರ್ತೀರಾ ಅಂತ ಹೇಳಿ. ಅದಕ್ಕೆ ರಮ್ಯಾ ಅವರು ಹೇಳ್ತಾರೆ ಎಲ್ಲದಕ್ಕೂ ಕಾಲ ಕೂಡಿ ಬರಲಿ ಅಂತ ಹೇಳಿ. ಅಂದರೆ ಸಹಜವಾಗಿ ಆಸೆ ಇರುತ್ತೆ, ಯಾವುದೇ ಅನಿವಾರ್ಯ ಕಾರಣಗಳಿಂದ ರಾಜಕಾರಣದಿಂದ ಅಂತರ ಕಾಯ್ದುಕೊಂಡಿರ್ತಾರೆ. ಬಟ್ ನಟಿ ರಮ್ಯಾ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ರಾಜ್ಯದಲ್ಲಿ. ಸೊ ರಾಜಕಾರಣಕ್ಕೆ ಅವರು ಬಂದಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶಗಳು ಅವರಿಗೆ ಸಿಗಬಹುದು. ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಬೇರೆ ಮುಖ್ಯಮಂತ್ರಿ ಆಗಿದ್ದಾರೆ ಈಗ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಸುಧಾ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರೇ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ ಅವರೇ, ನೀವು ಮಾತನಾಡಿಸಿದ್ರಿ, ಈ ಸಂದರ್ಭದಲ್ಲಿ ಏನು ಹೇಳಿದ್ರು ರಮ್ಯಾ ಅವರು ಅಂತ? ಇಲ್ಲ, ರಮ್ಯಾ ಅವರು ಬಹಳ ದಿನಗಳಿಂದ ಕನಸು ಕಂಡಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ. ಜೊತೆಗೆ ಪಾರ್ಟಿ ಲಾಯಲ್ ವ್ಯಕ್ತಿ, ಮತ್ತೆ ಬಹಳಷ್ಟು ಕಷ್ಟಪಟ್ಟು ಪಕ್ಷವನ್ನ ಕಟ್ಟಿದ್ದಾರೆ, ಬಹಳಷ್ಟು ಸರ್ಕಸ್ ಅನ್ನು ಮಾಡಿದ್ದಾರೆ. ಹೀಗಾಗಿ ಅಂತವರು ಸಿಎಂ ಆಗ್ಬೇಕು ಅನ್ನುವಂತ ಒಂದು ಕನಸು ನನಗೂ ಕೂಡ ಇದ್ದಿದ್ದು ನಿಜ. ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನುವಂತಹ ಮಾತುಗಳನ್ನ ಗ್ಯಾರಂಟಿ ನ್ಯೂಸ್ ಜೊತೆಗೆ ಹಂಚ್ಕೊಂಡಿದ್ದು. ಜೊತೆಗೆ ಮಂಡ್ಯ ರಾಜಕಾರಣಕ್ಕೆ ನೀವು ವಾಪಸ್ ಬರ್ತೀರಾ ಅಂತ ಕೇಳಿದಾಗ, ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಕ್ರಿಯರಾಗ್ತೀರಾ ಅಂತ ಕೇಳಿದಾಗ ಯಾವುದೇ ಮಾತನ್ನು ಕೂಡ ರಮ್ಯಾ ಅವರು ಆಡ್ಲಿಲ್ಲ. ಈಗಷ್ಟೇ ನೂತನವಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧ ಕಡೆ ಹೊರಡ್ತಾ ಇದ್ದಾರೆ. ವಿಧಾನಸೌಧ ಕ್ಯಾಬಿನೆಟ್ ಸಭೆಯಲ್ಲಿ ಮೊದಲ ಕ್ಯಾಬಿನೆಟ್ ಆರಂಭ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ 14 ಸಚಿವರು ಕೂಡ ಭಾಗವಹಿಸ್ತಾರೆ. ಸುಮಾರು 18 ವಿಚಾರಗಳ ಮೇಲೆ ಇವತ್ತು ಚರ್ಚೆ ಮಾಡಿ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಅದಾದ ಬಳಿಕ ಮಾಧ್ಯಮಗಳನ್ನ ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಅದ ಬಳಿಕ ಕೆಪಿಸಿಸಿ ಕಚೇರಿಗೆ ತೆರಳುವಂತಹ ಒಂದು ಸಾಧ್ಯತೆ ಇದೆ. ಮಾರುತಿ ಪಾವಗಡ, ಅಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳು ಇದ್ದಾರೆ, ಆ ಸೌಂಡ್ನಿಂದಾನೇ ಗೊತ್ತಾಗ್ತಾ ಇದೆ. ಬಟ್ ಈಗ ಏನು ನಡೀತಾ ಇದೆ ಅಲ್ಲಿ? ಅಂದರೆ ತೆರೆದ ವಾಹನದಲ್ಲಿ ಹೋಗ್ತಾ ಇದ್ದಾರಾ? ಜೊತೆಗೆ ಎಷ್ಟು ಗಂಟೆಗೆ ಪ್ರೆಸ್ ಮೀಟ್ ಮಾಡಬಹುದು, ಏನಾಗುತ್ತೆ ಇನ್ನು ಮುಂದೆ ಅಂತ?
ಬಂದಾಗ ಥ್ಯಾಂಕ್ ಯು ಮೇಡಮ್ ತಾವು ಕೂಡ ಬಹಳಷ್ಟು ದಿನಗಳಿಂದ ಈ ಕನಸನ್ನು ಟೈಮ್ ಕಂಡಿದ್ರಿ. ಕೂಡ ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್ ತಾವು ಕೂಡ ಬಹಳಷ್ಟು ದಿನಗಳಿಂದ ಈ ಕನಸನ್ನು ಟೈಮ್ ಕಂಡಿದ್ರಿ. ಕೂಡ ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್ ತಾವು ಕೂಡ ಬಹಳಷ್ಟು ದಿನಗಳಿಂದ ಈ ಕನಸನ್ನು ಟೈಮ್ ಕಂಡಿದ್ರಿ. ಕೂಡ ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್ ತಾವು ಕೂಡ ಬಹಳಷ್ಟು ದಿನಗಳಿಂದ ಈ ಕನಸನ್ನು ಟೈಮ್ ಕಂಡಿದ್ರಿ. ಕೂಡ ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮೇಡಮ್ ತಾವು ಕೂಡ ಬಹಳಷ್ಟು ದಿನಗಳಿಂದ ಈ ಕನಸನ್ನು ಟೈಮ್ ಕಂಡಿದ್ರಿ. ಕೂಡ ಬರಬೇಕಲ್ಲ ಎಲ್ಲದಕ್ಕೂ ಬಂದಾಗ ಥ್ಯಾಂಕ್ ಯು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರಮ್ಯಾ ಅವರು ಮಾತನಾಡಿರುವಂಥ ಮಾತಿದು. ಮೇಡಮ್, ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ಅಂತ ಕೇಳಿದ್ದಕ್ಕೆ ಅವರು ಎಲ್ಲದಕ್ಕೂ ಟೈಮ್ ಕೂಡಿ ಬರುತ್ತೆ, ವೇಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟರು. ಅಫ್ಕೋರ್ಸ್ ಅವ್ರಿಗೆ ಒಂದು ಆಸೆ ಇರುತ್ತೆ, ಕನಸಿರುತ್ತೆ, ರಾಜಕಾರಣದಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದು ಆದರೂ ಆಗ್ಬೋದು. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭಾಳ ಪ್ರೀತಿಯಿಂದ ಡಿ ಕೆ ಅಂಕಲ್ ಅಂತ ಕರೀತಾರೆ ರಮ್ಯಾ ಅವರು. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಬೇರೆ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆ ನಿಟ್ಟಿನಲ್ಲಿ ರಮ್ಯಾ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಟ್ಟರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಭಾಳಷ್ಟು ಜನ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಈ ನಟಿ ರಮ್ಯಾ ಅವರು. ಸೊ ಆ ನಿಟ್ಟಿನಲ್ಲಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ.